ದಾವಣಗೆರೆಯಲ್ಲೊಬ್ಬ ಖತರ್ನಾಕ್ ಸೈಬರ್ ವಂಚಕನಿದ್ದಾನೆ. ವಂಚಕನ ಅಕೌಂಟ್ನಿಂದ ಕೋಟಿ ಕೋಟಿ ವಹಿವಾಟು ನಡೆದಿದೆ. ಖದೀಮನ ಅಕೌಂಟ್ ಚೆಕ್ ಮಾಡಿದ ಪೊಲೀಸರಿಗೆ ಸ್ವತಃ ಶಾಕ್ ಆಗಿದೆ. ಖದೀಮನ ಅಕೌಂಟ್ ಚೆಕ್ ಮಾಡಿದಂತ ಪೊಲೀಸರಿಗೆ ಶಾಕ್ ಆಗಿದೆ. ಇಲ್ಲಿಗಲ್ ಹಣ ಹಾಕಿ ಕಮಿಷನ್ ನೀಡುವಂತ ದಂಧೆ ಇದು. ದುಬೈನಿಂದ ಬರ್ತಿತ್ತು ಕೋಟಿ ಕೋಟಿ ಗ್ಯಾಮ್ಲಿಂಗ್ ದುಡ್ಡು. ಹಲವರ ಕರೆಂಟ್ ಅಕೌಂಟಿಗೆ ಹಣವನ್ನ ಹಾಕಿಸ್ತಾ ಇದ್ದ ಈ ಖದೀಮ ಕಮಿಷನ್ ಆಸೆಗೆ ಇಲ್ಲಿಗಲ್ ಮನಿಯನ್ನ ಹಾಕಿಸಿಕೊಳ್ತಾ ಇದ್ರು ಗ್ರಾಹಕರು. ಅಕೌಂಟ್ ನಂಬರ್ ಕೊಟ್ಟು ಹಣ ಕಳ್ಕೊಂಡವರ ಕಥೆ ಇದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಮಹಾನ್ ಸೈಬರ್ ವಂಚನೆಯ ಸ್ಟೋರಿ. ಅಕೌಂಟ್ ನಂಬರ್ ಅನ್ನ ಕೊಟ್ಟು ಹಣ ಹಾಕಿಸ್ಕೊತಾ ಇದ್ರು. ಇನ್ನು ಹಣಕ್ಕಾಗಿ ತನ್ನ ಕರೆಂಟ್ ಅಕೌಂಟ್ ಅನ್ನ ಪ್ರಮೋದ್ ಅನ್ನುವಂತ ವ್ಯಕ್ತಿ ಮಾರಿದ್ದ. ಕಮಿಷನ್ ಆಸೆಗೆ ವಂಚಕರ ಕೈಗೆ ಕೊಟ್ಟಿದ್ದ ಕರೆಂಟ್ ಅಕೌಂಟ್ ನ ಡೀಟೇಲ್ಸ್. ಕಮಿಷನ್ ಆಸೆಗೆ ಬಿದ್ದಂತಹ ಆತ ವಂಚಕರ ಕೈಗೆ ಕರೆಂಟ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದ. ಪ್ರಮೋದ್ ಅನ್ನುವಂತ ವ್ಯಕ್ತಿ ತನ್ನ ಅಕೌಂಟ್ ನಿಂದ ಹಣ ಕಳುವಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಪ್ರಮೋದ್. ಬೇಲೂರು ಮೂಲದ ಅರ್ಫಾತ್ ಪಾಷಾವನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಅರ್ಫಾತ್ ಅಕೌಂಟ್ ನಲ್ಲಿದ್ದ ಸುಮಾರು 18 ಕೋಟಿ ಫ್ರೀಸ್ ಮಾಡಿದ್ದಾರೆ ಪೊಲೀಸರು. 2 ತಿಂಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಂದ ಕೋಟಿ ಕೋಟಿ ವಿತ್ಡ್ರಾ ಆಗಿದೆ. 132 ಕೋಟಿ ವಿತ್ಡ್ರಾ ಮಾಡಿಕೊಂಡಿದ್ದ ಮಾಹಿತಿ ಕೂಡ ಬಯಲಾಗಿತ್ತು. 2 ತಿಂಗಳಲ್ಲಿ ಅದು 150 ಕೋಟಿ ರೂಪಾಯಿ ವಹಿವಾಟು ನಡೆದಿದೆ. ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಜಸ್ಟ್ 2 ತಿಂಗಳಲ್ಲಿ ಸುಮಾರು 150 ಕೋಟಿಯಷ್ಟು ವಹಿವಾಟು ನಡೆದಿರೋದು. ತನಿಖೆಯ ವೇಳೆ ಅಹಮದಾಬಾದ್ ಮೂಲದ ವ್ಯಕ್ತಿಯ ಹೆಸರನ್ನ ಅರ್ಫಾತ್ ಹೇಳಿದ್ದಾನೆ. ಒಂದು ಕಡೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅಹಮದಾಬಾದ್ ಏನಿದೆ, ಅಹಮದಾಬಾದ್ ಮೂಲದ ವ್ಯಕ್ತಿಯ ಹೆಸರನ್ನ ಅರ್ಫಾತ್ ಅನ್ನುವಂಥ ವ್ಯಕ್ತಿ ಹೇಳಿದ್ದಾನೆ. ಅಕೌಂಟ್ನಲ್ಲಿ 18 ಕೋಟಿಯನ್ನ ಸದ್ಯ ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಇನ್ನು ಅದೇ ಮಾಹಿತಿಯನ್ನ ಆಧರಿಸಿ ಅಹಮದಾಬಾದ್ನ ಸಂಜಯ್ ಕುಂಟ್ ಅನ್ನುವಂಥ ವ್ಯಕ್ತಿಯನ್ನು ಕೂಡ ಬಂಧಿಸಲಾಗಿದೆ. ಉದ್ಯಮ ಇಲ್ಲದೆ ಇದ್ರೂ ಕೂಡ ಕರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಿದ್ದ, ಅದನ್ನ ಓಪನ್ ಮಾಡಿ ಮಾರ್ತಿದ್ದ. ಸಂಜಯ್ ವಿಚಾರಣೆ ವೇಳೆ ಕರೆಂಟ್ ಅಕೌಂಟ್ಗಳ ಮಾರಾಟ ದಂಧೆ ಏನಿದೆ ಅದು ಬಟಾಬಯಲಾಗಿದೆ. ವಂಚನೆ ಪ್ರಕರಣದಲ್ಲಿ ದೂರುದಾರನು ಕೂಡ ಭಾಗಿಯಾಗಿದ್ದ ಅನ್ನುವಂಥ ಮಾಹಿತಿ ಇದೆ. 52,60,400 ರೂಪಾಯಿಯನ್ನ ಕಳೆದುಕೊಂಡಿದ್ದಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಪ್ರಮೋದ್. ಹಣಕ್ಕಾಗಿ ಆಸೆ ಪಟ್ಟು ಏನು ಕರೆಂಟ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದಂತ ವ್ಯಕ್ತಿ ಈತ ಪ್ರಮೋದ್. ಅಂಜನಾದ್ರಿ ಕನ್ಸ್ಟ್ರಕ್ಷನ್ಸ್ ಹೆಸರಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಿರೋದಾಗಿ ಪ್ರಮೋದ್ ಹೇಳಿದ. ತನಿಖೆ ವೇಳೆ ಆತನ ಅಕೌಂಟ್ಗೂ ಅನಾಮಧೇಯರ ಹಣ ಬಂದಿದ್ದು ಬಯಲಾಗಿದೆ. ಅಂದ್ರೆ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ನಡೆದಿರೋದು. ಆನ್ಲೈನ್ ಗೇಮಿಂಗ್ ಆಡೋದು, ಗ್ಯಾಮ್ಲಿಂಗು, ಆಮೇಲೆ ಫೇಕ್ ಟ್ರೆಂಡಿಂಗ್ ಹಣ ಇದೆಲ್ಲವೂ ಕೂಡ ಬಂದು ಅಲ್ಲಿ ಜಮಾ ಆಗ್ತಾ ಇತ್ತು. ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಸದ್ಯ ದಾವಣಗೆರೆ ಪೊಲೀಸರು ಎಲ್ಲ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ 52 ಲಕ್ಷ ಇತ್ತು, ಅದರಲ್ಲಿ ಅದು ಕಳುವಾಗಿದೆ ಅಂತೇಳಿ ಆತ ಪ್ರಮೋದ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಮಲ್ಲಿಕಾರ್ಜುನ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಲ್ಲಿಕಾರ್ಜುನ್, ಹಣದ ಆಸೆಗಾಗಿ ಕರೆಂಟ್ ಅಕೌಂಟ್ ಡೀಟೇಲ್ಸ್ ಗಳನ್ನ ಕೊಟ್ಟು ಹಣ ಕಳ್ಕೊಂಡಿದ್ದೀನಿ ಅಂತೇಳಿ ಪ್ರಮೋದ್ ಅನ್ನುವಂಥ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿರೋದು, ಹೇಗೆ ಈ ವಂಚನೆ ನಡೆದಿರೋದು? ಪ್ರಭು ಅಂತಂದ್ರೆ 2 ತಿಂಗಳಲ್ಲಿ ಸೈಬರ್ ವಂಚಕನ ಅಕೌಂಟ್ ನಲ್ಲಿ 150 ಕೋಟಿ ರೂಪಾಯಿ ವಹಿವಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿರ್ತಕ್ಕಂಥದ್ದು. ಏನು ಗುಜರಾತ್ ನ ಅಹಮದ್ ಮೂಲದ ಸಂಜಯ್ ಕುಂಟ್ ಅನ್ನೋ ವ್ಯಕ್ತಿ ಏನಿದೆ ಆತ ಒಂದು ಬಂಧಿತ ಆರೋಪಿಯಾಗಿದ್ದು, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳು ಈಗ ಈ ಒಂದು ಪ್ರಕರಣದಲ್ಲಿ ಬಂದಿರತಕ್ಕಂಥದ್ದು. ಏನಂತಂದ್ರೆ ಬಂಧಿತ ಸಂಜಯ್ ಕುಂಟ್ ಅಂತ ಏನಿದ್ರೆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈತ ಏನಂತಂದ್ರೆ ಕರೆಂಟ್ ಅಕೌಂಟ್ ಗಳನ್ನ ಮಾರಾಟ ದಂಧೆಯನ್ನ ಬಯಲು ಮಾಡ್ತಕ್ಕಂಥ ಒಂದು ವಿಚಾರವನ್ನ ಈತ ಪ್ರಸ್ತಾಪ ಮಾಡತಕ್ಕಂಥದ್ದು. ಅಂದ್ರೆ ಉದ್ಯಮ ಇಲ್ಲದೆ ಇದ್ದರೂ ಕೂಡ ಬ್ಯಾಂಕ್ ಸೊಸೈಟಿಗಳಲ್ಲಿ ಕರೆಂಟ್ ಅಕೌಂಟ್ ಅನ್ನ ತೆರೆದು ಒಂದು ಮಾರಾಟವನ್ನು ಮಾಡುವಂತ ಕೆಲಸವನ್ನು ನೀಡ್ತಾ ಇದ್ದು, ಮತ್ತೆ ಕಮಿಷನ್ ಆಸೆಗೆ ವಂಚಕರ ಕೈಗೆ ನೀಡುತ್ತಿದ್ದ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಏನಿದ್ರೆ ಅದ್ರ ಪ್ರಮುಖವಾಗಿ ಪ್ರಮೋದ್ ಅಂತ ಏನಿದ್ದಾನೆ, ಪ್ರಮೋದ್ ಸುಮಾರು 52,60,400 ರೂಪಾಯಿ ಒಂದು ಹಣವನ್ನ ಇದ್ದ ಕಳ್ಕೊಂತಾನೆ. ಕಳ್ಕೊಳ್ಳುವಂತಹ ಪ್ರಮೇಯ ಬರೋದು ಏನಂತಂದ್ರೆ ಪ್ರಮೋದ್ ತಮ್ಮ ಕರೆಂಟ್ ಅಕೌಂಟ್ ಇರುತ್ತೆ, ಕರೆಂಟ್ ಅಕೌಂಟ್ ಅನ್ನ ತನ್ನ ಏನು ಒಂದು ಕಮಿಷನ್ ಆಸೆಗೋಸ್ಕರ ಅವರಿಗೆ ನೀಡುವಂತ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಕೇವಲ ಪ್ರಮೋದ್ ಮಾತ್ರವಲ್ಲದೆ ತಮ್ಮ ಸಹಚರರು ಅಂದ್ರೆ ಇತರೆ ಸ್ನೇಹಿತರು ಇರ್ತಾರೆ ಅಥವಾ ತಮ್ಮ ಸಂಬಂಧಿಕರು ಏನಿರ್ತಾರೆ ಅವರಿಗೆ ಒಂದು ಕರೆಂಟ್ ಅಕೌಂಟ್ ಗಳನ್ನ ಇವರಿಗೆ ಒಂದು ಮಾರಾಟ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಅದ್ರಲ್ಲಿ ಪ್ರಮುಖವಾಗಿ ಏನು ಪ್ರಮೋದ್ ಏನಿದ್ದಾರೆ ಅಂಜನಾದ್ರಿ ಕನ್ಸ್ಟ್ರಕ್ಷನ್ ಹೆಸರಿನಲ್ಲಿ ಬಿಸ್ನೆಸ್ ಕೂಡ ಒಂದು ಮಾಡ್ತಾ ಇದ್ರು.
ಆದ್ರೆ ತನಿಖೆ ವೇಳೆ ಆತನ ಅಕೌಂಟ್ಗೆ ಬಂದಿದ್ದಂತಹ ಅನಾಮಧೇಯ ಹಣ ಏನಿದೆ ಅದು ಕೂಡ ಒಂದು ಪೊಲೀಸರ ಒಂದು ತನಿಖೆಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ತನಿಖೆ ವೇಳೆ ಒಂದು ಕರೆಂಟ್ ಅಕೌಂಟ್ ಅಲ್ಲಿ ಒಂದು ಮಾರಾಟದ ದಂಧೆ ಕೂಡ ಒಂದು ಬಯಲಾಗಿದೆ. ಅಂದ್ರೆ ಯಾವುದೇ ಉದ್ಯಮ ಇಲ್ಲದಿದ್ರು ಕೂಡ ಕರೆಂಟ್ ಅಕೌಂಟ್ ಸೇರಿದು ಕೋಟ್ಯಾಂತರ ರೂಪಾಯಿ ಒಂದು ವಹಿವಾಟು, ಅಂದ್ರೆ ಇಲ್ಲಿ ವಹಿವಾಟು ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಬಿಸ್ನೆಸ್ ಮಾಡಿರಲ್ಲ, ಆದ್ರೆ ಹಣ ಮಾತ್ರ ಜಮಾ ಆಗ್ತಿರುತ್ತೆ. ಸೊ ಈ ಒಂದು ಬಂಡವಾಳವನ್ನ ಮಾಡ್ಕೊಂಡು ಮತ್ತೆ ಒಂದು ಕಮಿಷನ್ ಒಂದು ದಂಧೆಗೋಸ್ಕರ ಈತ ಒಂದು ಕೆಲಸವನ್ನ ಮಾಡ್ತಾ ಈ ಸಂದರ್ಭದಲ್ಲಿ ಈತ ಏನಂತಂದ್ರೆ ಸುಮಾರು 52 ಲಕ್ಷದಷ್ಟು ಕೂಡ ಹಣವನ್ನ ಕಳ್ಕೊಂಡಾದ ನಂತರದಲ್ಲಿ ಈತ ಸೈಬರ್ ಪೊಲೀಸರಿಗೆ ಒಂದು ದೂರನ್ನು ನೀಡ್ತಕ್ಕಂಥದ್ದು. ಅಂದ್ರೆ ನನ್ನ ಅಕೌಂಟ್ ಅಲ್ಲಿ ಇದ್ದಂತಹ 52 ಲಕ್ಷ ರೂಪಾಯಿ ಅಮೌಂಟ್ ಏನಿದೆ ಈ ತರ ಒಂದು ಕಳುವಾಗಿದೆ ಅಥವಾ ಕದ್ದಿದ್ದಾರೆ ಅನ್ನುವಂಥ ವಿಚಾರವನ್ನ ಸೈಬರ್ ಕ್ರೈಮ್ ನಲ್ಲಿ ಒಂದು ದೂರನ್ನು ದಾಖಲೆ ಮಾಡ್ತಾರೆ. ದೂರನ್ನು ದಾಖಲೆ ಮಾಡಿದ ನಂತರದಲ್ಲಿ ಒಂದು ಬೇಲೂರು ಮೂಲದ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಎರಡನೇ ವ್ಯಕ್ತಿಯಾಗಿ ಅಂದ್ರೆ ಗುಜರಾತ್ನ ಅಹಮದ್ ಮೂಲದ ಸಂಜಯ್ ಕುಂಟ್ ಅನ್ನೋ ವ್ಯಕ್ತಿ ಏನಿದೆ ಆತನ ಕೂಡ ಈಗ ಬಂದಿರ್ತಕ್ಕಂಥದ್ದು. ಬಂಧಿಸಿದ ನಂತರದಲ್ಲಿ ಇವರು ಏನೇನು ಆನ್ಲೈನ್ ಗೇಮ್ ಆಗಿರೋದು, ಗ್ಯಾಮ್ಲಿಂಗ್ ಆಗಿರೋದು ಅಥವಾ ಫೇಕ್ ಅಕೌಂಟ್ ಟ್ರೇಡಿಂಗ್ ಸೇರಿದಂತೆ ಇತರ ಒಂದು ಹಣ ಏನಿದೆ ಎಲ್ಲ ಕೂಡ ಜಮಾ ಆಗಿದೆ ಅನ್ನುವಂಥ ವಿಚಾರ ಕೂಡ ಬಯಲಾಗಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಒಂದು ದಾವಣಗೆರೆ ಪೊಲೀಸರು ಕೂಡ ಒಂದು ಸಿಐಡಿಗೆ ವರ್ಗಾವಣೆ ಮಾಡುವಂತ ಒಂದು ಪ್ರಸ್ತಾವ ಕೂಡ ಮುಂದಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್.